ಬಬ್ಲಿ ಈ ಡ್ರೆಸ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿದ್ದೀನಾ? ಚೆನ್ನಾಗಿ ಪಾಲಿಶ್ ಹಾಕಿ ಕಲರ್ ಹಾಕಿ ನನ್ ತಲೆ ಕಟ್ಬಿಟ್ರು. ದರಿದ್ರದ್ ರಿಟರ್ನ್ ಮಾಡಕ್ಕೂ ಆಗಲ್ಲ, ಇದ್ರಲ್ಲೇ ಹೊಡ್ಕೊಂಡ್ಬಿಡ್ಬೇಕು ನಾನಂತೂ. ಸಿಂಧು, ಇವತ್ತು ಜ್ಯೋತಿಷಿದೊಂದು ಸಿಕ್ಕಿದ್ದ. ಹೌದಾ? ಏನಂದ? ಫಸ್ಟ್ ನೀನ್ ಇದನ್ ಕೇಳು. ಹೇಳು. ನಾನ್ ಸತ್ರ ಏನ್ ಮಾಡ್ತೀಯಾ? ನನ್ ಕೈಲಿ ಇರಕ್ಕಾಗಲ್ಲಪ್ಪ. ನೀನ್ ಸತ್ರ ನಾನು ನಿನ್ ಹಿಂದೆನೆ ಬಂದ್ಬಿಡ್ತೀನಿ. ಸತ್ರು ದರಿದ್ರ ನಿನ್ನ ಬಿಡಲ್ಲ, ಹಿಂದೆನೆ ಬರುತ್ತಂತ ಕರೆಕ್ಟ್ ಆಗಿ ಹೇಳ್ದ ಅವನು. ಬಬ್ಲಿ ಏನ್ ಮಾಡ್ತಾ ಇದ್ಯಾ? ನಾಯಿ ಹಿಡಿತಾ ಇದ್ದೀನಿ. ನಾನು ಏನೋ ಒಂದ್ ಕೇಳಕ್ ಬಂದೆ ನಿನ್ ಹತ್ರ. ನನ್ನ ಹತ್ರ ₹1 ಇಲ್ಲ ಅಮ್ಮ, ನೀನ್ ಕೇಳಿದ್ರು ಕೊಡ್ಸಕ್ಕೆ. ಏನು ಇಸ್ಕೊಡ್ಬೇಡ, ನಮ್ಮಪ್ಪ ಆಗಿದ್ರೆ ಕೇಳಿದೆಲ್ಲ ಇಸ್ಕೊಟ್ಟಿರೋರು. ನಿಮ್ಮ ಅಪ್ಪನ ಹತ್ರ ಏನ್ ಕೇಳ್ತಿದ್ದೆ? ಬಳೆ, ಕ್ಲಿಬ್ಬು, ಏರ್ ಬ್ಯಾಂಡ್ ಎಲ್ಲ ಕೇಳ್ತಾ ಇದ್ದೆ. ನನ್ನ ಹತ್ರ ಒಂದೇ ಒಂದ್ ಚಿನ್ನು ಚೈನು ವಾಲೆ. ಹೌದಾ? ಬರ್ಲಿ ಇರು, ಇವಾಗ ಐತ ಅವಳಿಗೆ. ಏಯ್, ಯಾಕೆ ಮಗುಗ್ ಹೊಡ್ದಂತೆ? ಅವಳು ಏನ್ ಮಾಡಿದ್ಲು ನಿನಗ್ ಗೊತ್ತಾ? ಏಯ್, ಮಾತಾಡ್ಬೇಡ ನೀನು. ಏನಿದ್ರು ಮಾತಲ್ಲಿ ಹೇಳ್ಬೇಕು. ನೀನ್ ಏನಕ್ಕೆ ಕೈ ಎತ್ತತೀಯಾ? ಏನೇ ಗುರಾಯಿಸ್ತಾ ಇದ್ಯಾ? ಬರ್ತೀನಿರು ನಿನ್ಗೆ. ಇರ್ಮಾ ಬರ್ತೀನಿ. ಯಾಕೋ ಓವರ್ ಆಯ್ತು ನಿಮ್ಮ ಅಮ್ಮಂದು. ಲೇ ಸಿಂಧು, ಹೊಡಿಬೇಡ ಕಣೆ, ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ಮಗು ಮುಂದೆ ಏನೋ ಬಿಲ್ಡಪ್ ಕೊಟ್ಬಿಡ ಕಣೆ, ಪ್ಲೀಸ್ ಕಣೆ, ಪ್ಲೀಸ್ ಕಣೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬಬ್ಲಿ, ಮೆಚುರಿಟಿ ಅಂದ್ರೆ ಏನು? ನೀನೊಬ್ಬಳು ದಡ್ಡಿ. ಯಾರ್ ದಡ್ಡಿ? ನೀನ್ ಕಣೋ ದಡ್ಡ. ಹೌದ್, ನಾನ್ ದಡ್ಡಾನೆ. ಏನ್ ಇಷ್ಟ ರೀತಿಯಾಗಿ ಒಪ್ಕೊಬಿಟ್ಟೆ? ನೋಡ್ಸಿಂದು, ನಾವ್ ದಡ್ರ ಅಂತ ಗೊತ್ತಿದ್ರು ವಾದ ಮಾಡ್ದಿರೋ ಒಪ್ಕೊಂತೀವಲ್ಲ, ಅದೇ ಮೆಚುರಿಟಿ. ಮತ್ ನೀನ್ ನಿಜವಾಗ್ಲೂ ದಡ್ಡನಾ? ನಮ್ಮ ಆಪೋಸಿಟ್ ಅಲ್ಲಿ ಇರೋರು ದಡ್ರು ಅಂತ ಗೊತ್ತಿದ್ರು ಅವ್ರ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ದಿರಾ ನಾವ್ ದಡ್ರು ಅಂತ ಒಪ್ಕೊಂತೀವಲ್ಲ, ಅದೇ ಮೆಚುರಿಟಿ. ಓಹೋ, ಏನ್ ಮೇಡಮ್ ಅವರು ರೆಡಿ ಆಗ್ತಾ ಇದ್ದೀರಾ? ಯಾರಾದ್ರೂ ಚೆನ್ನಾಗ್ ಕಾಣಿಸ್ತವ್ರೆ ಅಂತ ಹೇಳಿದ್ರ? ಅದೆಲ್ಲ ಏನಿಲ್ಲಪ್ಪ. ಕಾಣಿಸಿದ್ರೆ ಹೇಳಿರೋರು. ಬಬ್ಲಿ, ಈ ಬಲ್ಬ್ ಒಂದ್ ಸ್ವಲ್ಪ ಬಿಚ್ಕೊಡ, ಕೈಗೆ ಇಟ್ಕಿಸ್ತಾ ಇಲ್ಲ. ನನಗ್ ಬೈಬೇಕಾದ್ರೆ ಬರ್ತದಲ್ಲ ಸಿಂಧು, ಇಷ್ಟು ಉದ್ದಕ್ಕೆ. ಅದ್ರಲ್ಲಿ ಒಂದ್ಸಲಿ ಟ್ರೈ ಮಾಡು. ಏನದು? ಏನ್ ಸಿಂಧು ಹಂಗ್ ನೋಡ್ತಾ ಇದೀಯಾ? ಎಕ್ಸ್ಪೈರಿ ಡೇಟ್ ನೋಡ್ತಾ ಇದೀನಿ ಬಬ್ಲಿ. ಹೆಂಗಿದ್ರು ಮನೆಗೆ ಹೋಗೋ ಅಷ್ಟ್ರಲ್ಲಿ ಖಾಲಿ ಮಾಡ್ತಾ ಇದಕ್ಕೆ ಎಕ್ಸ್ಪೈರಿ ಡೇಟ್ ಬೇರೆ ನೋಡ್ಬೇಕಾ? ಸಿಂಧು, ಒಂದ್ ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ ಕಣೆ. ಬಬ್ಲಿ, ಮಳೆ ಬರೋ ತರ ಐತೆ, ತಗೊಳ್ಳೋ ಸ್ವೆಟರ್ ಹಾಕೊಂಡೋಗೋ. ಮಳೆ ಬಂದ್ರೆ ಸ್ವೆಟರ್ ಹಾಕಲ್ಲ, 19 ಹಾಕೋದು. ಬರ್ತಾ ಹಾಕೋ ಬರ್ಲಾ? ತಗೋ ಸಿಂಧು ಲಾಡು. ಅಯ್ಯೋ ಬೇಡ ಬಬ್ಲಿ, ನೀನೇ ತಿನ್ನು. ಎಲ್ಲರೂ ದಪ್ಪ ಆಗ್ತಾ ಇದೀಯ ಅಂತವ್ರೆ. ನಿಜವಾಗ್ಲೂ ದಪ್ಪ ಆಗ್ತಾ ಇದೀನಾ? ಅದೆಲ್ಲ ಏನಿಲ್ಲ, ಕರೆಕ್ಟ್ ಆಗೇ ಇದೆಯಾ? ಕರೆಕ್ಟ್ ಆಗಿ ಹೇಳು. ಇಲ್ಲ ಸಿಂಧು, ಒಂದ್ ಸ್ವಲ್ಪ. ಇಲ್ಲ ಇಲ್ಲ, ನಿಜವಾಗ್ಲೂ ದಪ್ಪ ಆಗ್ತಾ ಇದೀನಾ? ಒಂದ್ ಸ್ವಲ್ಪ ದಪ್ಪ ಆಗಿರೋ ತರಾನೇ ಇದೆಯಾ? ಎಮ್ಮೆ ತರ ತಿನ್ನೋ ನೀನು ನನ್ಗೆ ಹೇಳ್ತಾ ಇದೀಯ ದಪ್ಪ ಆಗ್ತಾ ಇದೀನಂತ. ಒಂದಿನ ಹುಷಾರಿಲ್ದಿರ ಮಲ್ಕೊಂತೀನಿ ನೋಡು, ಅವಾಗ ಗೊತ್ತಾಗುತ್ತೆ ಯಾವಳು ಬಂದ್ ಮಾಡಾಕ್ತಾಳಂತ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ನೋಡುತ್ತಾರ್ಕ? ಇದ್ಯಾರ ಮ್ಯಾಚ್ ಬಾಕ್ಸ್ ಇಲ್ಲಿ ಇಟ್ಟಿತ್ತು? ಬಟ್ಟೆ ಒಗಿಬೇಕಾದ್ರೆ ಅದು ನೈ ಜೋಬ್ ಒಳಗಡೆ ಇತ್ತು, ಅದಕ್ಕೆ ತಲ್ಲಿ ಬಿಸಾಕಿದೀನಿ. ನನ್ ಫ್ರೆಂಡ್ ಮಿಸ್ ಆಗಿ ಅವನ್ ಜಾಬ್ ಅನ್ಕೊಂಡ್ ನನ್ ಜಾಬಲ್ಲಿ ಇಕ್ಬಿಟ್ಟ. ಅದೇಂಗೆ? ಅವನ್ ಜೋಬಲ್ಲಿ ಇಕ್ದಿರ ನಿನ್ ಜೋಬಲ್ಲಿ ಇಕ್ಕವನೆಲ್ಲ ಏನ್ ಹೊಡಿಬೇಕು ನಿನ್ಗೆ? ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಯಾವಾಗ ನೋಡ್ರೆ ಫೋನ್ ಯೂಸ್ ಮಾಡ್ತಾ ಇರ್ತೀಯ, ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೋದು ತಾನೆ? ನಿನ್ಗೆ ಇವಾಗ ಗೊತ್ತಾಗಲ್ಲ, ನಾನು ಅಮ್ಮನ ಮನೆಗೆ ಹೋಯ್ತೀನಲ್ಲ, ಹೊಟ್ಟೆ ಹಸ್ಕೊಂಡಿರ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ ನನ್ ಬೆಲೆ. ಜಗ್ಲ ಆಡ್ಬೇಕಾದ್ರೆ ಜಗ್ಲ ಆಡು, ಯಾಕೆ ಖುಷಿ ವಿಚಾರ ಮಾತಾಡ್ತೀಯ? ಸಿಂಧು, ಪ್ಯಾಂಟ್ ಜಾಬಲ್ಲಿ ₹500 ಇಕ್ಕಿದೆ, ನೋಡ್ದ? ನನ್ಗೇನ್ ಗೊತ್ತು? ನನ್ಗೇನ್ ಹೇಳ್ಬಿಟ್ಟ ಇರ್ತೀಯ? ಅಲ್ಲ, ಇಲ್ಲೇ ಇಟ್ಟಿದ್ದೆ, ಅದಕ್ಕೆ ಕೇಳ್ತಾ ಇದೀನಿ. ಸರಿ, ಬಟ್ಟೆನಾದ್ರೂ ಒಗ್ಯಕ್ ಹಾಕೋಣ. ಬೆಲ್ಟ್ ಅಲ್ಲಿ ಎತ್ಕೊಬಿಡು, ಅಲ್ಲೇ ಸಾಸಿವೆ ಡಬ್ಬದಲ್ಲಿ ಐತೆ, ಎತ್ಕೊಳ್ಳೋ. ಬಟ್ಟೆ ಒಗ್ಯಕ್ ಹಾಕೋಣ ಅಂತ ಎತ್ಕೊಂಡೆ.
500 ರೂಪಾಯಿ ಎತ್ಕೊಂಡ್ಬಂದ್ರೆ ಸರಿ ಅವ್ರ ಮರ್ಯಾದೆಯಿಂದ. ಹೌದಾ, ಎಲ್ಲಿ ಕೊಡ್ಮ ನೋಡೋಣ. ಕೊಡ್ಬೇಡ, ನಂದು ಕೊಡೆ, ನನ್ ಮಗಳು ಕೊಟ್ಟಿರೋದು. ನನ್ಗೆ ಕೊಡೋ, ಕೊಟ್ಟಿರೋದು ಬಿಡೋ, ಕೊಡೋ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ?